ಹುಬ್ಬಳ್ಳಿಯ ಈದ್ಗಾ ಮೈದಾನ ಅಂದ ಕೂಡಲೇ ವಿವಾದ ನೆನಪಾಗುತ್ತೆ. ಅಂತಹ ಒಂದು ವಿವಾದದ ನಂಟನ್ನೇ ಹೊಂದಿರುವಂತಹ ಈದ್ಗಾ ಮೈದಾನದ ಹೆಸರೇ ಈಗ ಬದಲಾಗ್ತಾ ಇದೆ. ಅದರ ಹೆಸರನ್ನು ಮಹಾನಗರ ಪಾಲಿಕೆ ರಾಣಿ ಚೆನ್ನಮ್ಮ ಮೈದಾನ ಅಂತೇಳಿ ಮಾರ್ಪಾಡು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಮೈದಾನವನ್ನು ರಾಣಿ ಚೆನ್ನಮ್ಮ ಮೈದಾನ ಅಂತಲೇ ಕರಿಬೇಕಾಗುತ್ತೆ. ಇಲ್ಲಿ ಈ ಹೆಸರು ಬರಲಿಕ್ಕೂ ಸಹ ಮುಖ್ಯ ಕಾರಣ ಅಂದರೆ ಅಲ್ಲೇನು ಚೆನ್ನಮ್ಮ ವೃತ್ತ ಇದೆ, ಆ ಚೆನ್ನಮ್ಮ ವೃತ್ತಕ್ಕೆ ಹೊಂದಿಕೊಂಡಂತೆ ಇರುವಂತಹ ಈ ಮೈದಾನದಲ್ಲಿ ಒಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಆ ಒಂದು ಸಾಮೂಹಿಕ ಪ್ರಾರ್ಥನೆ ಕಾರಣಕ್ಕಾಗಿಯೇ ಈ ಹಿಂದಿನಿಂದಲೂ ಸಹ ಈ ಒಂದು ಈದ್ಗಾ ಮೈದಾನ ಅಂತಲೇ ಒಂದು ಹೆಸರು ಮಾಡಿರುವಂಥದ್ದು. ಇದನ್ನು ಏನು 999 ವರ್ಷಗಳ ಕಾಲ ಏನು ಇದನ್ನು ಅಂಜುಮನ್ ಸಂಸ್ಥೆಗೆ ಲೀಜ್ ಕೊಡಲಾಗಿತ್ತು. ಆ ಲೀಜ್ ಅಂದರೆ ಪ್ರತಿ ವರ್ಷ ಇಂತಿಷ್ಟು ಬಾಡಿಗೆ ಅಂತೇಳಿ ₹1 ಪ್ರತಿ ವರ್ಷಕ್ಕೆ ₹1 ಬಾಡಿಗೆನ ವಿಧಿಸಲಾಗ್ತಾ ಇತ್ತು. ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಅಂದರೆ ಈ ಪ್ರತಿ ವರ್ಷ 2 ಬಾರಿ ಮುಸ್ಲಿಮರಿಗೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಲಾಗಿದೆ. ರಂಜಾನ್ ಇರ್ಬೋದು ಮತ್ತು ಬಕ್ರೀದ್ ಹಬ್ಬಗಳ ಸಂದರ್ಭದಲ್ಲಿ ಈ ಒಂದು ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಆ ಒಂದು ಸಾಮೂಹಿಕ ಪ್ರಾರ್ಥನೆಗೇನು ಅವಶ್ಯ ಇರುವಂತಹ ಒಂದೇನು ಮಾನ್ಯುಮೆಂಟನ್ನು ಕಟ್ಟಲಾಗಿದೆ. ಆ ಕಾರಣಕ್ಕಾಗಿಯೇ ಈ ಮೈದಾನಕ್ಕೆ ಈದ್ಗಾ ಮೈದಾನ ಅಂತ ಕರೆಯಲಾಗ್ತಿತ್ತು. 3.5 ಎಕರೆ ಪ್ರದೇಶದ ಈ ಮೈದಾನವನ್ನು ಏನು ಅದರ ಹೆಸರನ್ನೇ ಮಹಾನಗರ ಪಾಲಿಕೆ ಮಾರ್ಪಾಡು ಮಾಡಿದೆ. ಹೆಸರು ಮಾರ್ಪಾಡಿಗೆ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು. ಯಾವಾಗ ಏನು ರಾಷ್ಟ್ರ ಧ್ವಜಾರೋಹಣ ಆ ಒಂದು ಮೈದಾನದಲ್ಲಿ ನಡೆಸ್ಲಿಕ್ಕೆ ಪ್ರಯತ್ನ ಮಾಡಿದರು, ಆ ಸಂದರ್ಭದಲ್ಲಿ ಗೋಲಿಬಾರ್ ಆಯಿತು. ಅದೆಲ್ಲ ಬೆಳವಣಿಗೆಗಳ ನಂತರ ಅಲ್ಲಿ ರಾಷ್ಟ್ರ ಧ್ವಜ ಹಾರಾಟಕ್ಕೂ ಸಹ ಅವಕಾಶ ಮಾಡಿಕೊಳ್ಳಲಾಗಿತ್ತು. ಅದೆಲ್ಲ ಆದ ನಂತರ ಏನಂದರೆ ಆ ಮೈದಾನದ ಹೆಸರನ್ನು ಚೇಂಜ್ ಮಾಡ್ಬೇಕಂತೇಳಿ ಹಿಂದೂಪರ ಸಂಘಟನೆಗಳಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳು ಆಗ್ರಹ ಮಾಡ್ತಾನೆ ಬಂದಿದ್ವು. ಆ ಒಂದು ನಿರಂತರ ಬೇಡಿಕೆಗೆ ಕೊನೆಗೂ ಸಹ ಮಹಾನಗರ ಪಾಲಿಕೆ ಸ್ಪಂದಿಸಿದೆ. ಈ ಒಂದು ಏನು ಈದ್ಗಾ ಮೈದಾನದ ಹೆಸರನ್ನು ರಾಣಿ ಚೆನ್ನಮ್ಮ ಮೈದಾನ ಅಂತೇಳಿ ಮಾರ್ಪಾಡು ಮಾಡಿ ಆ ಒಂದು ಠರಾವು ಪಾಸ್ ಮಾಡಿದೆ. ಹುಬ್ಬಳ್ಳಿಯ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಈ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ. ಹಾಗಾಗಿ ಹುಬ್ಬಳ್ಳಿ ಜನಕ್ಕೆ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಏನು ಭಾಳ ವರ್ಷಗಳಿಂದಲೂ ಸಹ ಇದು ಅಂದರೆ ಒಂದು ಬೇಡಿಕೆ ಇತ್ತು, ಏನು ಈ ಮೈದಾನದ ಹೆಸರನ್ನು ಬದಲಾಯಿಸ್ಬೇಕಂತೇಳಿ. ಮತ್ತು ಏನು ವೀರರಾಣಿ ಏನು ಕಿತ್ತೂರಿನ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಕೆಚ್ಚದೆ ಮಹಿಳೆ ಅಂತಲೇ ಏನು ಬಿಂಬಿತಗೊಂಡಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರನ್ನು ಈ ಮೈದಾನಕ್ಕೆ ಇಡಲಾಗಿದೆ. ಈ ಹುಬ್ಬಳ್ಳಿ ಅಂದ ಕೂಡಲೇ ಚೆನ್ನಮ್ಮ ವೃತ್ತ ಒಂದು ನೆನಪಾಗುತ್ತೆ. ಅಲ್ಲಿ ಸಾಕಷ್ಟು ಏನು ರಾಜ್ಕುಮಾರ್ ಅವರ ಏನು ಶಬ್ದವೇದಿ ಚಿತ್ರ ಒಂದು ಏನು ಶೂಟಿಂಗ್ ಇರ್ಬೋದು, ಮೊದಲಾದ ಸಂದರ್ಭದಲ್ಲಿ ಹುಬ್ಬಳ್ಳಿ ಅಂದ ಕೂಡಲೇ ನಾವು ನೋಡಿಸೋದೇ ಏನು ಆ ಒಂದು ಎಲ್ಲರೂ ಒಂದು ಬಿಂಬಿತ ಆಗೋದು, ಎಲ್ಲರ ಕಣ್ಣಿಗೆ ದೃಶ್ಯಕ್ಕೆ ಕಾಣೋದು ಅಂದ್ರೆ ಚೆನ್ನಮ್ಮನ ಸರ್ಕಲ್ಲು. ಹಾಗಾಗಿ ಚೆನ್ನಮ್ಮನ ಸರ್ಕಲ್ಗೆ ಹೊಂದ್ಕೊಂಡಿರುವಂತಹ ಈ ಮೈದಾನಕ್ಕೆ ಆ ಒಂದು ಹೆಸರನ್ನು ಅದೇ ಹೆಸರು ನೀಡಬೇಕಂತೇಳಿ ಸಾರ್ವಜನಿಕರ ಬೇಡಿಕೆಯೂ ಇತ್ತು. ಕೊನೆಗೂ ಸಹ ಮಹಾನಗರ ಪಾಲಿಕೆ ಸಾರ್ವಜನಿಕರ ಬೇಡಿಕೆಗೆ ಏನು ವಿವಿಧ ಸಂಘ ಸಂಸ್ಥೆಗಳ ಬೇಡಿಕೆಗೆ ಸ್ಪಂದಿಸಿದೆ. ಆ ಒಂದು ಮೈದಾನದ ಹೆಸರನ್ನು ಮಾರ್ಪಾಡು ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿ ಒಂದು ಠರಾವು ಪಾಸ್ ಮಾಡಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏನಂದರೆ ಆ ಒಂದು ಈದ್ಗಾ ಮೈದಾನ ಅಂತೇನಿತ್ತು ಆ ಮೈದಾನ ರಾಣಿ ಚೆನ್ನಮ್ಮ ಮೈದಾನ ಅಂತೇಳಿ ಮಾರ್ಪಾಡಾಗಿದೆ. ಅಲ್ಲದೆ ಇನ್ನೂ ಒಂದು ವಿಷಯ ಅಂದರೆ ಇಲ್ಲಿ ಏನು ಇದೇ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕಳೆದ 4 ವರ್ಷಗಳ ಹಿಂದೆ ಸಾಕಷ್ಟು ಹೋರಾಟಗಳು ನಡೆದಿದ್ದು, ರಸ್ತೆ ತಡೆ ಇರ್ಬೋದು, ಬೇರೆ ಬೇರೆ ರೀತಿಯ ಹೋರಾಟಗಳು. ಅಂದರೆ ಅದಕ್ಕಿಂತ ಮುಂಚಿನಲ್ಲೂ ಸಹ ಹೋರಾಟ ನಡೀತಿತ್ತಾದರೂ ಆ ಹೋರಾಟಕ್ಕೆ ಒಂದು ದೊಡ್ಡ ಒಂದೇನು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು 4 ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ಏನು ಮಹಾನಗರ ಪಾಲಿಕೆ ಒಂದು ನಿರ್ಧಾರ ಕೈಗೊಂಡಿತು. 3 ದಿನಗಳ ಕಾಲ ಇಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಮಾಡಲಿಕ್ಕೆ ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ಈಗೇನು ಸತತ 4ನೇ ಬಾರಿ ಒಂದು ಗಣೇಶೋತ್ಸವ ಸಹ ಪೂರ್ಣಗೊಂಡಿದೆ. ಇದೇ ಸಂದರ್ಭದಲ್ಲಿ ಏನು ಅಲ್ಲೇನು ಬರೀ ಸಾಮೂಹಿಕ ಪ್ರಾರ್ಥನೆಗಷ್ಟೇ, ಮುಸ್ಲಿಮರ ಸಾಮೂಹಿಕ ಪ್ರಾರ್ಥನೆಗಷ್ಟೇ ಸೀಮಿತವಾದಂತಹ ಮೈದಾನದಲ್ಲಿ ಗಣೇಶೋತ್ಸವ ಸಹ ಆರಂಭಗೊಂಡಿದೆ ಮತ್ತು ಸುಸೂತ್ರವಾಗಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಅದೇ ಮೈದಾನಕ್ಕೆ ರಾಣಿ ಚೆನ್ನಮ್ಮ ಮೈದಾನ ಅಂತ ಸಹ ಮರುನಾಮಕರಣ ಮಾಡಲಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಏನು ಕೆಲವೊಂದು ಈ ಹುಬ್ಬಳ್ಳಿ ಜನಕ್ಕೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಏನು ಒಂದು ಕಡೆ ಹಿಂದೂ ಉತ್ಸವ ನಡೀತಾ ಇದೆ, ಮತ್ತೊಂದು ಕಡೆ ಏನು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಆ ಒಂದು ಮೈದಾನಕ್ಕೆ ಹೆಸರಿಡಲಾಗಿದೆ. ಹಾಗಾಗಿ ಇಲ್ಲಿ ಏನು ಸಾಕಷ್ಟು ಬೇಡಿಕೆ ಇತ್ತು, ಆ ಒಂದು ಬೇಡಿಕೆಗೆ ಮಹಾನಗರ ಪಾಲಿಕೆ ಸ್ಪಂದಿಸೋದ್ರ ಜೊತೆಗೆ ಮರುನಾಮಕರಣ ಮಾಡುವಂತಹ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಮತ್ತು ಏನು ಇಲ್ಲಿನ ಜನ ಏನು ವೀರರಾಣಿ ಕೆಚ್ಚದೆಯ ವೀರರಾಣಿ ಬಗ್ಗೆ ಏನು ಸ್ಮರಣೆ ಮಾಡಲಿಕ್ಕೆ ಈ ಒಂದು ಮೈದಾನವೂ ಸಹ ಸಾಕ್ಷಿ ಆಗಲಿದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಒಟ್ಟಾರೆ ಏನು
ಏನು ಜನರ ಬೇಡಿಕೆ ಇತ್ತು ಆ ಒಂದು ಈದ್ಗಾ ಮೈದಾನದ ಹೆಸರು ಬದಲಾವಣೆ ಮಾಡ್ಬೇಕಂತೇಳಿ ಆ ಒಂದು ವಿವಾದಾತ್ಮಕ ಅಂತಲೇ ಬಿಂಬಿತಗೊಂಡಂತಹ ಈದ್ಗಾ ಮೈದಾನದ ಹೆಸರು ಇನ್ನು ಮುಂದೆ ರಾಣಿ ಚೆನ್ನಮ್ಮ ಮೈದಾನ ಆಗಿ ಮಾರ್ಪಾಡಾಗುತ್ತೆ ಮತ್ತು ಈ ನಿಟ್ಟಿನಲ್ಲಿ ಏನು ಏನು ಮಹಾನಗರ ಪಾಲಿಕೆ ಠರಾವು ಪಾಸ್ ಮಾಡಿ ಸರ್ಕಾರಕ್ಕೂ ಸಹ ಒಂದು ಪತ್ರವನ್ನು ಸಹ ಬರೆದಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಮೈದಾನ ಚೆನ್ನಮ್ಮ ಮೈದಾನವಾಗಿ ಜನಮಾನಸದಲ್ಲಿ ಉಳಿಯದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ.